ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನಯ ಅವರ ಮಂತ್ರಶಕ್ತಿ ಶಕ್ತಿ ಪೂಜೆ. ಈಗ 3ನೇ ಭಾಗವಾದ ಸೇಡಿನ ಕಿಡಿ ಕಥೆಯನ್ನು ಮುಂದುವರಿಸೋಣ. 3ನೇ ಭಾಗವಾದ ಈ ಸೇಡಿನ ಕಿಡಿ ಅನ್ನೋ ಪುಸ್ತಕದಲ್ಲಿ ಸ್ವಲ್ಪ ಅಥರ್ವಣ ವೇದದ ಪರಿಚಯ ಇದೆಯಂತೆ. ಮುಂದೆ ನೋಡ್ತಾ ಹೋಗೋಣ. ಈಗ ಕತೆ 3 ವರ್ಷದ ನಂತರಕ್ಕೆ ಹೋಗಿರುತ್ತೆ. ಇಲ್ಲಿ ಪಕ್ಕನೆ ನಕ್ಕಳು ರುಕ್ಮಿಣಿ ಅಂತ ಬರುತ್ತೆ. ಅಂದರೆ ತಮ್ಮ ಸೊಸೆ ಸದಾ ಹೀಗೆ ನಗ್ತಾ ಇರಬೇಕು ಅಂತ ಹೇಳಿಬಿಟ್ಟು ವೆಂಕಮ್ಮ ಅವರು ಆಸೆ ಪಡ್ತಾ ಇರ್ತಾರೆ. ಅವಳು ನಕ್ಕರೆ ತಮ್ಮ ಮನೆಯೆಲ್ಲ ನಕ್ಕ ಹಾಗೆ ಆಗತ್ತೆ ಅಂತ ಆಕೆ ಅಕ್ಕಪಕ್ಕದ ಮನೆಯಲ್ಲಿ ಆಗಾಗ ಹೇಳ್ತಾ ಇರ್ತಾಳೆ. ಅಂದರೆ ರುಕ್ಮಿಣಿಗೆ ಮದುವೆನೂ ಆಗಿರುತ್ತೆ. ಅವಳ ಅತ್ತೆ ಹೆಸರು ವೆಂಕಮ್ಮ ಅಂತ, ಅವಳ ಯಜಮಾನನ ಹೆಸರು ಶ್ರೀಕಂಠ ಶಾಸ್ತ್ರಿ ಅಂತ. ಆ ಶ್ರೀಕಂಠ ಶಾಸ್ತ್ರಿಗೂ ಕೂಡ ತನ್ನ ಹೆಂಡತಿ ನಕ್ಕಳು ಅಂದರೆ ಅದೇ ಒಂದು ಸ್ವರ್ಗ ಅಂತ ಅನ್ನಿಸ್ತಾ ಇರುತ್ತೆ. ತನ್ನ ಎಂತಹ ಚಿಂತೆಯನ್ನು ವ್ಯಥೆಯನ್ನು ರುಕ್ಮಿಣಿಯ ನಗು ಒಂದೇ ಕ್ಷಣಕ್ಕೆ ಪರಿಹರಿಸುತ್ತೆ, ಮರೆಯೋ ಹಾಗೆ ಮಾಡುತ್ತೆ ಅನ್ನೋದು ಅವನ ಅಭಿಪ್ರಾಯ ಆಗಿರುತ್ತೆ. ಇನ್ನು ವೆಂಕಮ್ಮನವರು ಕೂಡ ತಮ್ಮ ಸೊಸೆ ಕೈಯಲ್ಲಿ ಒಂದು ಕೆಲಸವನ್ನು ಮಾಡಿಸ್ತಾ ಇರೋದಿಲ್ಲ. ತಾನು ಮಾಡ್ತೀನಿ ಅಂತ ಮುಂದೆ ಬಂದರೂ ಕೂಡ ಅತ್ತೆ ಅವಳನ್ನು ತಡೀತಾ ಇರ್ತಾರೆ. ತುಳಸಿ ಪೂಜೆ ಮಾಡೋದು, ತನ್ನ ಮತ್ತು ತನ್ನ ಗಂಡನ ಬಟ್ಟೆಯನ್ನು ಒಗೆಯೋದು, ಇಷ್ಟೇ ಆಕೆಯ ನಿತ್ಯ ಕೆಲಸ ಆಗಿರುತ್ತೆ. ಬಟ್ಟೆ ಒಗೆದಿದ್ರೂ ಪರವಾಗಿಲ್ಲ, ಆದರೆ ತುಳಸಿ ಪೂಜೆಯನ್ನು ಮಾತ್ರ ತಪ್ಪಿಸ್ಕೂಡ್ದು ಅನ್ನೋದು ವೆಂಕಮ್ಮನವರ ಕಟ್ಟಾಜ್ಞೆ ಆಗಿರುತ್ತೆ. ರುಕ್ಮಿಣಿ ನೋಡೋದಕ್ಕೆ ಚೆಲುವಾಗಿರ್ತಾಳೆ. ಶ್ರೀಕಂಠ ಶಾಸ್ತ್ರಿ ಜೊತೆಗೆ ಅವಳು ಮದುವೆ ಆಗಿ ಸುಮಾರು 3 ವರ್ಷ ಆಗಿರುತ್ತೆ. ಮದುವೆ ಆಗುವಾಗ ಅವಳು ಹೇಗಿರ್ತಾಳೋ ಅನಂತರ 3 ವರ್ಷದ ಬಳಿಕವೂ ಅವಳು ಹಾಗೇ ಇರ್ತಾಳೆ. ಅವಳದು ಮಾಟವಾದ ನಿಲುವಾಗಿರುತ್ತೆ. ಚೆಲುವಾದ ಮುಂಗುರುಳು, ವಿಶಾಲವಾದ ಹಣೆ, ಪಾರಿಜಾತದಂತಹ ಕಣ್ಣುಗಳು, ನಸು ನೀಳವಾದ ಮೂಗು, ಬಿಲ್ಲಿನಾಕಾರದ ಬಾಯಿ, ತುಂಬಿದ ಕೆನ್ನೆ ಅವಳನ್ನು ಇನ್ನು 16 ವರ್ಷದ ಹುಡುಗಿ ಅನ್ನೋ ಹಾಗೇನೆ ಕಾಣಿಸ್ತಾ ಇರುತ್ತವೆ. ಶ್ರೀಕಂಠ ಶಾಸ್ತ್ರಿಗೆ ಹೆಂಡತಿನ ಕಂಡ್ರೆ ತುಂಬ ಪ್ರೀತಿ ಇರುತ್ತೆ. ಆಕೆ ಏನು ಹೇಳಿದ್ರು ಅದನ್ನು ಮಾಡಲಿಕ್ಕೆ ಆತ ಸಿದ್ಧವಾಗಿರ್ತಾನೆ. ಆದರೆ ರುಕ್ಮಿಣಿ ಅವನನ್ನು ಪತ್ನಿ ದಾಸನನ್ನಾಗಿ ಮಾಡಿಕೊಳ್ಳದೆ ದೇವರ ಹಾಗೆ ಭಾವಿಸಿ ಭಕ್ತಿಯಿಂದ, ಪೂಜ್ಯ ಭಾವದಿಂದ, ಆತ್ಮೀಯತೆಯಿಂದ ಅವನನ್ನು ಸದಾ ನೋಡ್ತಾ ಇರ್ತಾನೆ. ಇನ್ನು ವೆಂಕಮ್ಮನವರು ಕೂಡ ತಮ್ಮ ಸೊಸೆಯನ್ನು ಮಗಳಿಗಿಂತ ಹೆಚ್ಚಾಗಿ ವಾತ್ಸಲ್ಯದಿಂದ ನೋಡ್ಕೊಳ್ತಾ ಇರ್ತಾರೆ. ತಮ್ಮ ಸೊಸೆ ನಡೆದ್ರೆ ಸವಿತಾಳೆ, ಮಾತಾಡಿದ್ರೆ ಬಳಲ್ತಾಳೆ ಅಂತ ಅವ್ರಿಗೊಂದು ಭ್ರಮೆ ಇರುತ್ತೆ. ದಿನಕ್ಕೆ 1 ಸಲ ಆದ್ರೂ ನನಗೆ ಚಿನ್ನದಂಥ ಸೊಸೆ ಸಿಕ್ಕಿದ್ಲಮ್ಮ ಅಂತ ನೆರೆಹೊರೆಯವ್ರ ಜೊತೆಗೆ ರುಕ್ಮಿಣಿಯನ್ನು ಹೊಗಳ್ದಿದ್ರೆ ಆಕೆಗೆ ತೃಪ್ತಿನೇ ಇರೋದಿಲ್ಲ. ಇಷ್ಟು ಅಚ್ಚುಮೆಚ್ಚಾದ ಸೊಸೆ ರುಕ್ಮಿಣಿ ತನ್ನ ಅತ್ತೆಗೂ ಮತ್ತು ಗಂಡನಿಗೂ ಒಂದೇ ಒಂದು ವಿಷಯದಲ್ಲಿ ಮಾತ್ರ ಕೊರತೆಯನ್ನು ಉಂಟು ಮಾಡಿದ್ಲು. ಅದೇನು ಅಂದರೆ, ಮದುವೆ ಆಗಿ 3 ವರ್ಷ ಆದರೂ ಕೂಡ ಅವಳು ಒಂದ್ಸಲವೂ ಗರ್ಭಿಣಿ ಆಗಿರೋದಿಲ್ಲ. ಕೆಲವೊಮ್ಮೆ ತನ್ನ ಸೊಸೆಯನ್ನೇ ನೋಡ್ತಾ ಅತ್ತೆ ಅನ್ಕೊತಾ ಇರ್ತಾಳೆ, ಅಲ್ಲ ಇವಳೇನು ಬಸ್ರಿ ಆಗ್ತಾಳೋ ಇಲ್ವೋ, ಕೊನೆವರೆಗೂ ಹೀಗೆ ಇದ್ದು ಬಿಡ್ತಾಳೇನೋ ಅಂತ ನಿರಾಶೆಯಿಂದ ತಮ್ಮಷ್ಟಕ್ಕೆ ತಾವೇ ಹೇಳ್ಕೊಳ್ತಾ ಇರ್ತಾರೆ. ತಮ್ಮ ಸೊಸೆ ಕೊನೆವರೆಗೂ ಬಂಜೆಯಾಗಿ ಉಳಿದು ಬಿಟ್ರೆ ತಮ್ಮ ವಂಶ ಹೇಗೆ ಬೆಳೆಯುತ್ತೆ ಅನ್ನೋದು ಆಕೆಗೆ ಇದ್ದಂತಹ ಒಂದು ಚಿಂತೆ ಆಗಿರುತ್ತೆ. ಇನ್ನು ಶ್ರೀಕಂಠ ಶಾಸ್ತ್ರಿ ಕೂಡ ಈ ವಿಷಯದಲ್ಲಿ ತುಂಬ ನಿರಾಸೆಗೊಂಡಿರ್ತಾನೆ. ಅವನಿಗೆ ಹೆಂಡತಿ ಮೇಲೆ ಅತಿಯಾದ ಪ್ರೀತಿ ಇದ್ರೂ ಕೂಡ ಮಗುವಿನ ಚಿಂತೆ ಕಾಡಿದಾಗ, ವಂಶೋದ್ಧಾರಕನ ವಿಷಯ ನೆನಪಾದಾಗ ಮನಸ್ಸಿಗೆ ಒಂದು ರೀತಿಯ ಕಸಿವಿಸಿ ಆಗ್ತಾ ಇರುತ್ತೆ. ಸಂತಾನ ಪಡೆಯೋ ಸಲುವಾಗಿ ಹಿತೈಷಿಗಳ ಬಲವಂತದಿಂದ ಬೇರೆ ಒಂದು ಮದುವೆ ಮಾಡಿಕೊಳ್ಳೋ ಯೋಚನೆನೂ ಅವನ ಮನಸ್ಸಲ್ಲಿ ಕೆಲವೊಮ್ಮೆ ಸುಳಿಯುತ್ತೆ. ಆದರೆ ರುಕ್ಮಿಣಿಯನ್ನು ಕೈ ಹಿಡಿಯೋಕ್ಕೆ ಮುಂಚೆನೆ ಅವನಿಗೆ ಹೆಣ್ಣು ಕೊಡ್ತೀವಿ ಅಂತ ಮುಂದೆ ಬಂದವರು ಅತಿ ವಿರಳ. ಅದಕ್ಕೆ ಕಾರಣ ಶ್ರೀಕಂಠ ಶಾಸ್ತ್ರಿಯ ಬಡತನ. ಹೆಣ್ಣು ಹೆತ್ತವರು ಶಾಸ್ತ್ರಿಯನ್ನು ನೋಡಿ, ಈ ಬಡಪಾಯಿ ಮೇಷ್ಟ್ರಿಗೆ ಮಗಳನ್ನು ಕೊಟ್ಟರೆ ಅವಳು ಬೋಗುಣಿ ಹಿಡ್ಕೊಂಡು ತಿರುಪೆಗೆ ಹೋಗ್ಬೇಕಾಗತ್ತೆ ಅಂತ ಮೂದಲಿಸಿ ನಕ್ಕಿದ್ದನ್ನು ಅವನು ಸ್ವತಃ ಕಣ್ಣಾರೆ ನೋಡಿರ್ತಾನೆ. ತಮ್ಮ ಮಗನಿಗೆ ಮದುವೆನೇ ಆಗೋದಿಲ್ವೇನೋ ಅಂತ ವೆಂಕಮ್ಮನ ಕೂಡ ನಿರಾಶೆಯಿಂದ ದುಃಖಿಸ್ತಾ ಇರ್ತಾರೆ. ತಾಯಿ ಮತ್ತು ಮಗ ಇಬ್ಬರು ತಮ್ಮ ಈ ದರಿದ್ರ ಅವಸ್ಥೆಯ ಬಗ್ಗೆ ನಿರಾಶೆಯ ಗದ್ದಲಲ್ಲಿ ತೊಳಗಲಾಡ್ತಾ ಇದ್ದಾಗ ಬೆಳಕು ನೀಡುವ ಸೂರ್ಯನ ಹಾಗೆ ಒಂದು ದಿವಸ ಸಭಾಪತಿ ಶಾಸ್ತ್ರಿಗಳು ಅವ್ರ ಮನೆಗೆ ಬಂದಿರ್ತಾರೆ. ಶಾಸ್ತ್ರಿಗಳು ಆ ಮನೆಗೆ ಬಂದದ ರೀತಿನೇ ಒಂದು ವಿಚಿತ್ರವಾದ ಕತೆ. ಏನಾಗಿರುತ್ತೆ ಅವಾಗ ಅಂದರೆ, ಒಂದು ಮಧ್ಯಾಹ್ನ ಊಟದ ಸಮಯದಲ್ಲಿ ಸಭಾಪತಿ ಶಾಸ್ತ್ರಿಗಳು ಕೆರೆಹಳ್ಳಿಗೆ ಬಂದಿರ್ತಾರೆ. ಬಂದವರೇ ಊರ್ ಮುಂದ್ಗಡೆ ಇದ್ದಂತಹ ಬಯಲು ಗಣಪತಿ ದೇವರಿಗೆ ನಮಸ್ಕಾರ ಮಾಡ್ತಾರೆ. ಅಲ್ಲೇ ಅರ್ಧ ಗಂಟೆ ಹೊತ್ತು ಕೂತ್ಕೊಂಡು ಏನೋ ಮಂತ್ರವನ್ನು ಜಪ ಮಾಡಿರ್ತಾರೆ. ಆನಂತರ ಗಣಪತಿಯನ್ನು ಬಲವಾಗಿ ಅಪ್ಕೊಂಡಿರ್ತಾರೆ. 2 ಕ್ಷಣದ ಆಲಿಂಗನದ ನಂತರ ಗಣಪತಿಯ ಪಾದಗಳನ್ನು ಕಣ್ಣುಗೊತ್ಕೊಂಡು ದೃಢ ಮನಸ್ಸಿನಿಂದ ಅಲ್ಲಿಂದ ಹೊರಟಿರ್ತಾರೆ. ನೇರವಾಗಿ ವೆಂಕಮ್ಮನವರ ಮನೆ ಮುಂದ್ಗಡೆ ಬಂದು ನಿಂತಿರ್ತಾರೆ. ಇನ್ನು ಅವ್ರ ಮನೆಯಲ್ಲಿ
ಆಗ ತಾನೇ ಶ್ರೀಕಂಠ ಶಾಸ್ತ್ರಿ ಬಾಗಿಲು ಹಾಕ್ಕೊಂಡು ಹೋಗಿ ಎಲೆ ಮುಂದೆ ಕೂತಿರ್ತಾನೆ. ತಾಯಿ ವೆಂಕಮ್ಮ ತಪ್ಪಲೆಯಿಂದ ಅನ್ನ ತೋಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಬಾಗಿಲು ಬಡದ ಸದ್ದಾಗತ್ತೆ. ಹಸಿವಿಂದ ಬಳಲಿದ್ದ ಶ್ರೀಕಂಠ ಶಾಸ್ತ್ರಿಗೆ ಗಮನ ಎಲ್ಲ ಅನ್ನದ ತಪ್ಪಲೆ ಕಡೆ ಇದ್ದದ್ರಿಂದ ಆತ ಬಾಗಿಲು ಬಡದದನ್ನ ಕೇಳಿಸ್ಕೊಂಡ ಹಾಗೆ ಕಾಣೋದಿಲ್ಲ. ಮತ್ತೊಮ್ಮೆ ದಬದಬ ಅಂತ ಬಾಗಿಲು ತಟ್ಟದ ಸದ್ದಾಗತ್ತೆ. ಯಾರು ನೋಡಪ್ಪ ಶ್ರೀಕಂಠು ಅಂತ ತಾಯಿ ಮೃದುವಾಗಿ ಹೇಳ್ತಾರೆ. ತಾಯಿ ಹೇಳಿದ ನಂತರನೂ ಒಂದು ಕ್ಷಣ ಸುಮ್ಮನೆ ಕೂತಿರ್ತಾನೆ. ಆ ನಂತರ ಎದ್ದು ಹೋಗಿ ಬಾಗಿಲು ತೆಗಿತಾನೆ. ತೆಗೆದ ತಕ್ಷಣ ಅವನಿಗೊಂಥರ ದಿಗ್ಭ್ರಮೆ ಆಗತ್ತೆ. ಅರಕ್ಷಣದ ಮೊದಲು ಅನ್ಯಮನಸ್ಕನಾಗಿ ಮುಖ ಬಾಡಿಸ್ಕೊಂಡಿದ್ದ ಶ್ರೀಕಂಠ ಶಾಸ್ತ್ರಿಯ ಕಣ್ಣುಗಳು ತಟ್ಟನೆ ಒಂದು ರೀತಿಯ ಹೊಳಿಲಿಕ್ಕೆ ಶುರು ಆಗತ್ತೆ. ಅವನ ಮೈ ಪುಳಕಗೊಳ್ಳುತ್ತೆ. ಹೃದಯ ತುಂಬಿ ಬಂದಂಗಾಗತ್ತೆ. ಸಭಾಪತಿ ಶಾಸ್ತ್ರಿಗಳು ನಿಶ್ಚಲರಾಗಿ ಬಾಗಿಲು ಮುಂದೆ ನಿಂತಿರ್ತಾರೆ. ತೇಜಪುಂಜವಾದ ಅವರ ಮುಖದಲ್ಲಿ ಶ್ರೀಕಂಠ ಶಾಸ್ತ್ರಿಗೆ ಸಾಕ್ಷಾತ್ ಪರಶಿವನೇ ಕಾಣಿಸ್ತಾ ಇರ್ತಾನೆ. ಅವರ ತೀಕ್ಷ್ಣವಾದ ಕಣ್ಣೋಟವನ್ನು ಎದುರಿಸೋಕ್ಕೆ ಸಾಧ್ಯವಾಗದೆ ಅವನು ತಲೆ ತೆಗೆಸಿರ್ತಾನೆ. ಇಬ್ರು ಮಾತುಕತೆನೆ ಆಗದೆ ಎಷ್ಟೋ ಹೊತ್ತು ಹಾಗೆ ನಿಂತಿರ್ತಾರೆ. ಕೊನೆಗೆ ಅಡುಗೆ ಮನೆಯಿಂದ ವೆಂಕಮ್ಮ ಅವರು ಬರ್ತಾರೆ. ಆಗ ಬಂದವರು, ಶ್ರೀಕಂಠು ಯಾರಪ್ಪ ಬಂದಿರೋದು ಅಂತ ಕೇಳಿದಾಗ ತಾಯಿ ಪ್ರಶ್ನೆಗೆ ಉತ್ತರ ಕೊಡೋಕ್ಕೂ ಕೂಡ ಶ್ರೀಕಂಠ ಶಾಸ್ತ್ರಿಗೆ ಆಗದೆ ಇರೋ ಹಾಗೆ ಗಂಟಲು ಒಣಗು ಹೋಗಿರುತ್ತೆ. ಆತ ಮೌನವಾಗಿರ್ತಾನೆ. ಆಗ ಸಭಾಪತಿ ಶಾಸ್ತ್ರಿಗಳು ಮಾತಾಡ್ತಾರೆ. ಹಸಿದ ಬ್ರಾಹ್ಮಣ ಬಂದಿದ್ದಾನಮ್ಮ ನಿಮ್ಮನೆ ಊಟಕ್ಕೆ ಅಂತ ಹೇಳ್ಬಿಟ್ಟು. ಶಾಸ್ತ್ರಿಗಳ ಕಂಚಿನ ಕಂಠದಿಂದ ಬಂದ ಈ ಮಾತನ್ನು ಕೇಳಿ ವೆಂಕಮ್ಮ ಅವ್ರಿಗೂ ಕೂಡ ಕ್ಷಣ ಆಶ್ಚರ್ಯ ಆಗುತ್ತೆ. ಆಕೆ ಮುಂದೆ ಬಂದು ಶಾಸ್ತ್ರಿಗಳನ್ನ ಸ್ವಾಗತ ಮಾಡ್ತಾರೆ. ಬನ್ನಿಪ್ಪ ಬನ್ನಿ, ಒಳಗೆ ಬನ್ನಿ, ಕೈ ಕಾಲು ತೊಳ್ಕೊಳ್ಳಿ, ಸಾಕ್ಷಾತ್ ಈಶ್ವರನೇ ದಯಮಾಡಿಸ್ದಂಗೆ ಆಯ್ತು ಅಂತ ಹೇಳ್ಬಿಟ್ಟು ಆಕೆ ಒಳಗೆ ನಡೀತಾರೆ. ಸಭಾಪತಿ ಶಾಸ್ತ್ರಿಗಳು ಇನ್ನೂ ಮೌನವಾಗಿ ತಲೆ ತಗ್ಗಿಸಿ ನಿಂತಿದ್ದಂತಹ ಶ್ರೀಕಂಠ ಶಾಸ್ತ್ರಿನ ನೋಡಿಕೊಂಡು, ಯಾಕಪ್ಪ ಸುಮ್ಮನೆ ನಿಂತಿದೆಯಾ, ಬಚ್ಚಲ ಮನೆ ಎಲ್ಲಿದೆ ಅಂತ ತೋರಿಸು, ಕೈ ಕಾಲು ತೊಳ್ಕೊಳ್ತೀನಿ, ನಂಗೆ ತುಂಬ ಹಸುವಾಗಿದೆ, ಬೇಗ ಊಟ ಮಾಡಬೇಕು ಅಂತಾರೆ. ಶ್ರೀಕಂಠ ಶಾಸ್ತ್ರಿ ನಿಂತಿದ್ದವನು ಸ್ವಲ್ಪನೂ ಅಲಗಾಡೋದಿಲ್ಲ. ಸಭಾಪತಿ ಶಾಸ್ತ್ರಿಗಳು ಅವನ ಭುಜದ ಮೇಲೆ ತಮ್ಮ ಒಂದು ಕೈಯನ್ನು ಇಟ್ಟು ಇನ್ನೊಂದು ಕೈಯಿಂದ ಅವನ ತಗ್ಗಿದ ತಲೆಯನ್ನು ಮೇಲಕ್ಕೆ ಎತ್ತಿ ಅವನ ದೃಷ್ಟಿಗೆ ತಮ್ಮ ದೃಷ್ಟಿಯನ್ನು ಕೂಡಿಸ್ತಾರೆ. ಆ ಕ್ಷಣ ಇದ್ದಕ್ಕಿದ್ದ ಹಾಗೆ ಶ್ರೀಕಂಠ ಶಾಸ್ತ್ರಿಯ ಕಣ್ಣುಗಳಿಂದ 2 ಹನಿ ನೀರು ಉದುರುತ್ತೆ. ಈ ಮನೆಗೆ ನೀನೇನಾ ಯಜಮಾನ ಅಂತ ಕೇಳಿದಾಗ, ಇಲ್ಲ ನಮ್ಮಮ್ಮ ಅಂತ ಹೇಳ್ತಾನೆ ಶ್ರೀಕಂಠ ಶಾಸ್ತ್ರಿ. ಸರಿ, ಒಳ್ಳೇದು, ನಡಿ ಒಳಗೆ ಹೋಗೋಣ ಅಂತ ಹೇಳ್ಬಿಟ್ಟು ಶ್ರೀಕಂಠ ಶಾಸ್ತ್ರಿ ಜೊತೆಗೆ ಸಭಾಪತಿಗಳು ಒಳಗೆ ನಡೀತಾರೆ. ಅಲ್ಲಿ ನೋಡಿದ್ರೆ ವೆಂಕಮ್ಮನೆ ಬಚ್ಚಲ ಮನೆಯಲ್ಲಿ ನೀರಿನ ತಮ್ಗೆ ಹಿಡ್ಕೊಂಡು ನಿಂತಿರ್ತಾರೆ. ಬನ್ನಿಪ್ಪ ಬನ್ನಿ, ಹೀಗೆ ಬನ್ನಿ, ಕೈ ಕಾಲು ತೊಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೈಗೆ ನೀರಿನ ಪಾತ್ರೆಯನ್ನು ಕೊಟ್ಬಿಟ್ಟು ವೆಂಕಮ್ಮ ಅಡುಗೆ ಮನೆ ಕಡೆ ಹೊರಡ್ತಾರೆ. ಶ್ರೀಕಂಠ ಶಾಸ್ತ್ರಿ ತಾನು ಹೊದ್ಕೊಂಡಿದ್ದ ವಸ್ತ್ರವನ್ನು ಸಭಾಪತಿಗಳಿಗೆ ಕೊಟ್ಟು ಕಾಲು ಒರೆಸ್ಕೊಳ್ಳೋಕ್ಕೆ ಹೇಳ್ತಾನೆ. ಇಬ್ಬರು ಊಟದ ಮನೆಗೆ ಬರೋ ಅಷ್ಟೊತ್ತಿಗೆ ವೆಂಕಮ್ಮ ಅಕ್ಕಪಕ್ಕದಲ್ಲಿ 2 ಮಣೆ ಹಾಕಿ 2 ಅಗಲವಾದ ಎಲೆಗಳನ್ನು ಹಾಕಿರ್ತಾರೆ. ಆದರೆ ಸಭಾಪತಿ ಶಾಸ್ತ್ರಿಗಳು 1 ಮಣೆಯನ್ನು ಎಲೆಯನ್ನು ತಗೊಂಡು ಶ್ರೀಕಂಠ ಶಾಸ್ತ್ರಿ ಎದುರಿಗೇನೆ ಕೂತ್ಕೊಂತಾರೆ. ಯಾಕೆ, ಇಲ್ಲೇ ಪಕ್ಕದಲ್ಲಿ ಕೂತ್ಕೋಬಹುದಾಗಿತ್ತಲ್ಲ ಅಂತ ಶ್ರೀಕಂಠ ಶಾಸ್ತ್ರಿ ಹೇಳ್ತಾನೆ. ಇಲ್ಲ ಇಲ್ಲ, ನಾನು ನಿಮ್ಮ ಎದುರಿಗೆ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ಸಭಾಪತಿ ಶಾಸ್ತ್ರಿಗಳು ಎಲೆಯ ಕಡೆ ತಮ್ಮ ದೃಷ್ಟಿಯನ್ನು ಹರಿಸ್ತಾರೆ. ವೆಂಕಮ್ಮ ಮೊದಲ ಸಲ ಅನ್ನವನ್ನೆಲ್ಲ ತರ್ತಾರೆ. ಸಭಾಪತಿ ಶಾಸ್ತ್ರಿಗಳ ಎಲೆಗೆ ಬಡಿಸ್ತಾರೆ. ಆದರೂ ಶಾಸ್ತ್ರಿಗಳು ಸಾಕು ಅನ್ನೋದಿಲ್ಲ. ಶ್ರೀಕಂಠ ಶಾಸ್ತ್ರಿ ಅನ್ನ ಬಡಿಸದೇ ಇರುವಂತಹ ತನ್ನ ಎಲೆಯನ್ನೇ ನೋಡ್ತಾ ತಲೆ ತೆಗೆಸ್ಕೊಂಡು ಕೂತಿರ್ತಾನೆ. ವೆಂಕಮ್ಮ ಒಳಗಡೆ ಹೋಗಿ ಹೊರಗಡೆ ಬರೋ ಅಷ್ಟೊತ್ತಿಗೆ ಶಾಸ್ತ್ರಿಗಳ ಎಲೆ ಖಾಲಿಯಾಗಿರುತ್ತೆ. ಶಾಸ್ತ್ರಿಗಳ ಎಲೆಗೆ ಅನ್ನ ಹಾಕಿದ್ನೋ ಇಲ್ವೋ ಅನ್ನೋ ಸಂದೇಹ ಆಕೆನ ಕಾಡುತ್ತೆ. ಶ್ರೀಕಂಠ ಶಾಸ್ತ್ರಿ ಎಲೆಗೆ ಹಾಕಕ್ಕೆ ಅಂತ ತಂದಿದ್ದ ಅನ್ನವನ್ನು ಅವರು ಮತ್ತೊಮ್ಮೆ ಸಭಾಪತಿ ಶಾಸ್ತ್ರಿಗಳ ಎಲೆಗೆನೆ ಬಡಿಸ್ತಾರೆ. ಹಾಕಿಮ್ಮ ಹಾಕಿ, ತುಂಬ ಹಸುವು ಅಂತ ಸಭಾಪತಿ ಶಾಸ್ತ್ರಿಗಳು ನಗುತ್ತಾ ನುಡಿತಾರೆ. ವೆಂಕಮ್ಮ ಬಂದು ಬಡಿಸಿ ಹೋಗೋದೇ ತಡ ಶಾಸ್ತ್ರಿಗಳ ಎಲೆ ಬರದಾಗ್ತಾ ಇರುತ್ತೆ. ಆಕೆ ಒಳಗಡೆಯಿಂದ ತುಪ್ಪ ಅಥವಾ ಸಾರು ಅಥವಾ ಹುಳಿ ತರೋಕ್ಕೆ ಮುಂಚೆನೆ ತಪ್ಪಲೆಲ್ಲಿದ್ದ ಅನ್ನ ಎಲ್ಲ ಖಾಲಿನೇ ಆಗೋಗ್ಬಿಡುತ್ತೆ. ಇದರಿಂದ ಆಕೆಗೆ ಆಶ್ಚರ್ಯ ಆಗುತ್ತೆ. ಮಾಡಿದ ಅನ್ನನೆಲ್ಲ ಮುಗಿದ ಮೇಲೆ ಉಪಚಾರಕ್ಕೋಸ್ಕರ ಆಕೆ, ಅಲ್ಲ ನೀವು ತುಪ್ಪ ಸಾರು ಏನೂ ಹಾಕಿಸ್ಕೊಂಡ್ಲೇ ಇಲ್ಲ, ಬರೀ ಅನ್ನ ತಿಂದ್ರಲ್ಲ ಅಂತ ರಾಗ ಎಳಿತಾರೆ. ಪರವಾಗಿಲ್ಲಮ್ಮ, ಇಷ್ಟೇ ಸಾಕು, ನನಗೆ ಅನ್ನ ಬೇಕಾಗಿತ್ತು, ಅದನ್ನು ತಿಂದೆ, ಇನ್ನೇನು ಬೇಡ, ನನಗೆ ತೃಪ್ತಿ ಆಯಿತು ಅಂತ ತೇಗ್ಬಿಟ್ಟು ಸಭಾಪತಿ ಶಾಸ್ತ್ರಿಗಳು ಎದ್ದು ಕೈ ತೊಳೆಯೋಕೆ ಅಂತ ಹೋಗ್ತಾರೆ. ಶ್ರೀಕಂಠ ಶಾಸ್ತ್ರಿ ಮಾತ್ರ ದಿಗ್ಮೂಢನಾಗಿ ಎಲೆಯ ಮುಂದೆನೆ ಕೂತಿರ್ತಾನೆ. ಕೈ ತೊಳ್ಕೊಂಡು ಬಂದ ಶಾಸ್ತ್ರಿಗಳು, ಯಾಕಪ್ಪ ಸುಮ್ಮನೆ ಕೂತಿದ್ಯಾ, ಊಟ ಮಾಡಲ್ವೇ ಅಂತ ಕೇಳ್ತಾರೆ. ಅಷ್ಟರಲ್ಲಿ ವೆಂಕಮ್ಮ ಬರ್ತಾರೆ. ನಿಮ್ಮ ಮಗನಿಗೆ ಬಡಿಸಿ ತಾಯಿ, ಪಾಪ ಸುಮ್ಮನೆ ಕೂತಿದ್ದಾರೆ ಅಂತ ಹೇಳ್ತಾರೆ. ಆಗ ತಾನೇ ಮತ್ತೊಂದು ಸಲ ಅಕ್ಕಿ ತೊಳೆದು ಒಲೆ ಮೇಲೆ ಇಟ್ಟು ಬಂದಿದ್ದ ವೆಂಕಮ್ಮಗೆ ಶಾಸ್ತ್ರಿಗಳ ಮಾತಿಗೆ ಏನು ಉತ್ತರ ಕೊಡಬೇಕು ಅನ್ನೋದು ಗೊತ್ತಾಗದೆ ಮೌನವಾಗಿ ನಿಂತಿರ್ತಾರೆ.
ತಪ್ಪಲೆಯಲ್ಲಿದ್ದ ಅನ್ನವನ್ನೆಲ್ಲ ಶಾಸ್ತ್ರಿಗಳಿಗೆ ಬಡಿಸಿದ್ದರಿಂದ ಅಲ್ಲೇನೂ ಇರೋದಿಲ್ಲ. ಹೋಗಿಮ್ಮ ಒಳಗಡೆ ಹೋಗಿ ಅನ್ನ ತಗೊಂಬಂದು ಬಡಿಸಿ ಅಂತ ಇನ್ನೊಮ್ಮೆ ಶಾಸ್ತ್ರಿಗಳು ಹೇಳಿದಾಗ ವೆಂಕಮ್ಮ ಅವ್ರ ಮಾತಿಗೆ ಬೆಲೆ ಕೊಡೋಕ್ಕೋಸ್ಕರ ಅನಿವಾರ್ಯವಾಗಿ ಒಳಗಡೆ ಹೋಗ್ತಾರೆ. ಅನ್ನ ಬೇಯೋವರೆಗೂ ಒಲೆ ಮುಂದಾದರೂ ಕೂತ್ಕೊಳ್ಳೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ. ಆದರೆ ಒಳಗಡೆ ಹೋದರೆ ಅವ್ರಿಗೊಂದು ಆಶ್ಚರ್ಯ ಕಾದಿರುತ್ತೆ. ಒಲೆ ಪಕ್ಕದಲ್ಲಿ ಸಾರಿನ ಪಾತ್ರೆ ಪಕ್ಕ ಇಟ್ಟಿದ್ದ ಬರಿದಾಗಿದ್ದ ತಪ್ಪಲೆ ತುಂಬ ಅನ್ನ ಇರುತ್ತೆ. ಮೊದಲನೇ ಸಲ ಒಲೆ ಮೇಲಿಂದ ಇಳಿಸಿದ ಹಾಗೇನೆ ಅನ್ನ ತಪ್ಪಲೆಯ ಕಂಠವನ್ನು ಮೀರಿ ಮೇಲ್ಗಡೆವರೆಗೂ ಗೋಪುರಾಕಾರವಾಗಿ ಬಂದಿರುತ್ತೆ. ಅಂದರೆ ಮುಂಚೆ ಎಷ್ಟು ಮಾಡಿದ್ರೋ ಅಷ್ಟು ಅನ್ನ ಅಲ್ಲೇ ಇರುತ್ತೆ. ವೆಂಕಮ್ಮಂಗೆ ತಮ್ಮ ಕಣ್ಣನ್ನು ತಮಗೆ ನಂಬಕ್ಕಾಗೋದಿಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ಅನ್ನನ್ನೆಲ್ಲ ಸಭಾಪತಿ ಶಾಸ್ತ್ರಿಗಳಿಗೆ ಬಡಿಸಿ ತಪ್ಪಲೆಯನ್ನು ಬರಿದು ಮಾಡಿತ್ತು. ಇದೇನಿದು, ಅನ್ನ ಎಲ್ಲ ಹಾಗೆ ಇದೆಯಲ್ಲ, ಬರಿದಾಗಿದ್ದು ತಪ್ಪಲೆ ಮತ್ತೆ ತುಂಬಿದ ಹಾಗೆ ಇದೆಯಲ್ಲ, ಇದೇನು ಕನಸ ಅಥವಾ ಕಣ್ಕಟ್ಟ ಅಂಥೇಳ್ಬಿಟ್ಟು ಮನಸ್ಸು ಉಯ್ಯಾಲೆ ಆಡುತ್ತೆ. ಆಕೆ ದೇವರ ಮಂದಾಸನದ ಹತ್ತಿರಕ್ಕೆ ಬಂದು ನಿಂತ್ಕೊತಾರೆ. ಡಮರುಗದಾರಿಯಾಗಿದ್ದ ಪರಶಿವನನ್ನ ರಕ್ಷಣ ನೋಡ್ತಾರೆ. ಅನಂತ ಹೊರಗಡೆ ಬಂದು ನೋಡಿದಾಗ ಗಂಭೀರವಾಗಿ ಕೂತಿದ್ದ ಶಾಸ್ತ್ರಿಗಳನ್ನ ಎವೆ ಇಟ್ಟು ಸ್ವಲ್ಪ ಹೊತ್ತು ನೋಡ್ತಾರೆ. ಎಲೆ ಮುಂದೆ ಕೂತಿದ್ದ ಶ್ರೀಕಂಠ ಶಾಸ್ತ್ರಿ ತಾಯಿಯೇ ನೋಡ್ತಾ ಇರ್ತಾನೆ. 2 ನಿಮಿಷದ ನಂತರ ವೆಂಕಮ್ಮ ಗಂಭೀರವಾಗಿ ಕೂತಿದ್ದಂತಹ ಶಾಸ್ತ್ರಿಗಳ ಹತ್ತಿರಕ್ಕೆ ಬರ್ತಾರೆ. ಅವರ ಪಾದಗಳನ್ನು ಹಿಡ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾರೆ. ಆಗಲೂ ಸಭಾಪತಿ ಶಾಸ್ತ್ರಿಗಳು ಅಚಲರಾಗಿ ಕೂತಿರ್ತಾರೆ. ಶ್ರೀಕಂಠು, ನೀನು ಬಾಪ ನಮಸ್ಕಾರ ಮಾಡು ಅಂತ ಮಗನಿಗೆ ಹೇಳ್ತಾರೆ. ತಾಯಿ ಮಾತಿನ ಹಾಗೆ ಶ್ರೀಕಂಠ ಶಾಸ್ತ್ರಿ ಶಾಸ್ತ್ರಿಗಳ ಪಾದಗಳನ್ನು ಹಿಡ್ಕೊಳ್ತಾನೆ. ಶಿಲೆಯಲ್ಲಿ ಕಡಿದ ವಿಗ್ರಹದ ಕಾಲುಗಳನ್ನು ಹಿಡ್ಕೊಂಡಂಗೆ ಅವನಿಗೆ ಭಾಸ ಆಗುತ್ತೆ. ತಕ್ಷಣ ಕಾಲುಗಳನ್ನು ಬಿಡ್ತಾನೆ. ಶಾಸ್ತ್ರಿಗಳ ಮೈ ಮುಟ್ಟಿ ನೋಡ್ತಾನೆ. ಎಲುಬು, ರಕ್ತ, ಮಾಂಸಗಳಿಂದ ತುಂಬಿದ್ದ ಅವರ ಮೈ ಅವನ ಕೈಗಳಿಗೆ ಯಾಕೋ ಶಿಲೆ ಹಾಗೇನೆ ಕಾಣಿಸ್ತಾ ಇರುತ್ತೆ. ಶ್ರೀಕಂಠ ಶಾಸ್ತ್ರಿಗೆ ಒಂದು ಕ್ಷಣ ಮೈ ನಡುಗುತ್ತೆ. ಗಾಬರಿ ಆಗ್ತಾನೆ. ಅಮ್ಮ ಅಂತ ಕೂಗ್ಕೋತಾನೆ. ಶ್ರೀಕಂಠು, ಏನಾಯ್ತಪ್ಪ ಅಂತ ತಾಯಿ ಅವನ ಹತ್ರಕ್ಕೆ ಬಂದು ಅವನ ತಲೆಯನ್ನು ನೇವರಿಸ್ತಾರೆ. ಅಮ್ಮ, ಇದೇನಮ್ಮ ಇದು ಅಂತ ಸಭಾಪತಿ ಶಾಸ್ತ್ರಿಗಳನ್ನ ತೋರಿಸ್ತಾ ಶ್ರೀಕಂಠ ಶಾಸ್ತ್ರಿ ತೊದಲು ನುಡಿತಾನೆ. ಅವರು ಹಿರಿಯರು, ಮಗು ಪೂಜ್ಯರವರು, ದೇವ್ರ ಹಾಗೆ ನಮ್ಮ ಮನೆಗೆ ಬಂದಿದ್ದಾರಪ್ಪ, ನಮಸ್ಕಾರ ಮಾಡು ಅಂತ ಹೇಳಿಬಿಟ್ಟು ತಾಯಿ ಹೇಳ್ತಾಳೆ. ಬಯಲು ಗಣೇಶನ ಹಾಗೆ ನನಗೆ ಕಾಣಿಸ್ತಾ ಇದೆಯಲ್ಲಮ್ಮ ಅಂತ ಶ್ರೀಕಂಠ ಹೇಳ್ತಾನೆ. ಸಭಾಪತಿ ಶಾಸ್ತ್ರಿಗಳು ವೆಂಕಮ್ಮನವರ ಕಣ್ಣಿಗೆ ದೇವದೂತನ ಹಾಗೆ ಕಾಣಿಸ್ತಿದ್ರೆ ಶ್ರೀಕಂಠನಿಗೆ ಬಯಲು ಗಣಪತಿ ಥರ ಕಾಣಿಸ್ತಾ ಇರ್ತಾರೆ. ಗಣೇಶ ದೇವರಿಗೆ ನಮಸ್ಕಾರ ಮಾಡು ಮಗು ಅಂತ ತಾಯಿ ಆದೇಶ ಮಾಡ್ತಾಳೆ. ಶ್ರೀಕಂಠ ಶಾಸ್ತ್ರಿ ಸಭಾಪತಿ ಶಾಸ್ತ್ರಿಗಳಿಗೆ ನಮಸ್ಕಾರ ಮಾಡ್ತಾನೆ. ಶಾಸ್ತ್ರಿಗಳಾದರೂ ಕೂಡ ಗಂಭೀರವಾಗಿ ಕೂತಿರ್ತಾರೆ. ಶ್ರೀಕಂಠು, ಇವತ್ತು ನಿಜವಾಗ್ಲೂ ನಮ್ಮ ಭಾಗ್ಯನಪ್ಪ ಅಂತ ತಾಯಿ ಕೃತಜ್ಞತೆಯನ್ನು ಸೂಚಿಸ್ತಾ ಹೇಳ್ತಾಳೆ. ಶ್ರೀಕಂಠ ಕೂಡ ಭಕ್ತಿಯಿಂದ ಕೈ ಜೋಡಿಸ್ಕೊಂಡು ನಿಂತಿರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಕೂತಿದ್ದ ಶಾಸ್ತ್ರಿಗಳು ಎದ್ದು ನಿಂತ್ಕೊತಾರೆ. ಇನ್ನು ನಿಮ್ಮ ಊಟ ಆಗಲಿ, ಆಮೇಲೆ ಸಾವಕಾಶವಾಗಿ ಮಾತಾಡೋಣ ಅಂತ ಹೇಳಿದಾಗ, ತಾವು ಜೊತೆಲ್ಲೇ ಕೂತು ಊಟ ಮಾಡಬಹುದಲ್ಲ ಸ್ವಾಮಿ ಅಂತ ಧೈರ್ಯ ತಂದ್ಕೊಂಡು ಶ್ರೀಕಂಠ ಶಾಸ್ತ್ರಿ ವಿನಯದಿಂದ ಹೇಳ್ತಾನೆ. ಈಗ ತಾನೇ ನಾನು ಗಣಪತಿ ದೇವರ ಹೆಸರಲ್ಲಿ ಊಟ ಮಾಡಿದ್ನಲ್ಲ, ಅಷ್ಟು ಸಾಕು ಅಂತ ಹೇಳಿದಾಗ ತಾಯಿ ಮಗ ಇಬ್ಬರು ಪರಸ್ಪರ ಮುಖ ನೋಡ್ಕೊತಾರೆ. ಅದಕ್ಕೇನು, ಆಗ ಗಣಪತಿ ದೇವರ ಊಟ ಆದರೆ ಈಗ ತಮ್ಮ ಊಟ ಆಗಬಹುದಲ್ಲ ಅಂತ ಶ್ರೀಕಂಠ ಹೇಳ್ತಾನೆ. ಏನಿದು, ನಾನು ಬೇರೆ ಗಣಪತಿ ಬೇರೆನಾ? ನಾನೇ ಗಣಪತಿ, ಗಣಪತಿನೇ ನಾನು. ಗಣಪತಿಯ ಅಡಿಯಾಳು ನಾನು, ನನ್ನ ಅಡಿಯಾಳು ಗಣಪತಿ. ಗಣಪತಿ ನನ್ನ ಸ್ನೇಹಿತ, ನಾನು ಗಣಪತಿಯ ಸ್ನೇಹಿತ. ಗಣಪತಿ ನನಗೆ ಯಜಮಾನ, ನಾನು ಗಣಪತಿಗೆ ಯಜಮಾನ. ಇನ್ನು ಗಣಪತಿ ಮಗನೇ ನಾನು, ನನ್ನ ಮಗನೇ ಗಣಪತಿ. ನಾನೇ ಗಣಪತಿ, ಗಣಪತಿನೇ ನಾನು. ಸಭಾಪತಿ ಶಾಸ್ತ್ರಿ ಬೇರೆ ಅಲ್ಲ, ಗಣಪತಿ ಬೇರೆ ಅಲ್ಲ, ಇಬ್ಬರು ಒಂದೇ ಅಂತ ಶಾಸ್ತ್ರಿಗಳು ಗಂಭೀರವಾಗಿ ಹೇಳ್ತಾರೆ. ತಾಯಿ ಮಗ ಇಬ್ಬರೂ ಶಾಸ್ತ್ರಿಗಳ ಮಾತಿಗೆ ಬೆರಗಾಗ್ತಾರೆ. ಸ್ವಲ್ಪ ಹೊತ್ತು ವಾತಾವರಣ ಮೌನವಾಗಿರುತ್ತೆ. ಆ ನಂತರ ವೆಂಕಮ್ಮ ಅವರು ಹೇಳ್ತಾರೆ, ಸ್ವಾಮಿ, ದೇವರ ಸಮಾನರಾದ ನೀವು ಈ ಬಡವರ ಮನೆಯಲ್ಲಿ ಒಂದು ತುತ್ತು ಊಟ ಮಾಡದೆ ಹೋಗೋದು ಸರಿನಾ ಅಂತ ಕೇಳಿದಾಗ, ನಾನು ಊಟಕ್ಕಾಗಿ ಮನೆಗೆ ಬಂದ ಅಂತ ಸಭಾಪತಿ ಶಾಸ್ತ್ರಿಗಳು ಕೆಚ್ಚಿನ ಕಂಠದಲ್ಲಿ ಹೇಳ್ತಾರೆ. ಅವರ ಈ ಧ್ವನಿಯನ್ನು ಕೇಳಿ ತಾಯಿ ಮಗ ಇಬ್ಬರು ಗಾಬರಿಗೊಳ್ತಾರೆ. ಹಾಗಾದರೆ ಇವ್ರು ಇನ್ಯಾಕೆ ಬಂದರು ಅಂದ್ಕೊಂಡಿರ್ತಾರೆ. ನಿಮ್ಮ ಮನೆಗೆ ಊಟಕ್ಕೆ ಬಂದವನಾಗಿದ್ದರೆ ನಾನು ಹೀಗೆಲ್ಲ ಮಾಡ್ತಾ ಇದ್ನ ತಾಯಿ? ಗಂಭೀರವಾಗಿ ಊಟ ಮಾಡ್ಕೊಂಡು ನನ್ನ ಪಾಡು ನಾನು ಹೋಗ್ಬಿಡ್ತಾ ಇದ್ದೆ ಅಂತ ಹೇಳಿದಾಗ ಶ್ರೀಕಂಠ ಶಾಸ್ತ್ರಿ ಮತ್ತು ವೆಂಕಮ್ಮ ಇಬ್ಬರು ದೀನವದನರಾಗಿ ಸಭಾಪತಿಯನ್ನು ನೋಡ್ತಾರೆ. ಆಗ ಶಾಸ್ತ್ರಿಗಳು ಮುಂದುವರಿಸ್ತಾರೆ, ನಾನು ಊಟಕ್ಕಾಗಿ ಬಂದವನಲ್ಲಮ್ಮ, ನಿಮ್ಮ ಮಗನಿಗೆ ಹೆಣ್ಣು ಕೊಡೋಕ್ಕೆ ಬಂದಿದ್ದೀನಿ. ಈ ಮಾತು ಕಿವಿಗೆ ಬಿದ್ದ ತಕ್ಷಣ ವೆಂಕಮ್ಮ ದೀರ್ಘ ನಿಟ್ಟುಸಿರು ಬಿಡ್ತಾರೆ. 10 ಬಾರಿ ದೇವರನ್ನ ನೆನೆಸ್ಕೊತಾರೆ.
ಶ್ರೀಕಂಠ ಶಾಸ್ತ್ರಿ ಕೂಡ ಏನು ತೋಚಿದವನ ಹಾಗೆ ಶಾಸ್ತ್ರಿಗಳನ್ನೇ ನೋಡ್ತಾ ಇರ್ತಾನೆ. ನಾವು ತುಂಬ ಬಡವರಪ್ಪ ಅಂತ ವೆಂಕಮ್ಮ ನಿಧಾನವಾಗಿ ಹೇಳ್ತಾರೆ. ಹೌದು, ಅದು ಲೋಕ ಹೇಳೋ ಮಾತು. ಲೋಕದ ಮಾತಿಗೆ ಆಹುತಿಯಾಗಿ ಕೊರಗಿ ಸಾಯ್ಬೇಕೇನಮ್ಮ ಅಂತ ಸಭಾಪತಿಗಳು ಕೇಳ್ತಾರೆ. ಅಪ್ಪ, ನಿಮ್ಮ ದೊಡ್ಡ ಮನಸ್ಸು ಅಂತ ಆಕೆ ಹೇಳ್ತಾರೆ. ಹಾಗೆ ಹೇಳೋದು ನಿಮ್ಮ ವಿಶ್ವಾಸ ಅಮ್ಮ. ನಿಮ್ಮಷ್ಟು ವಿಶಾಲವಾದ ಹೃದಯ ಇದ್ದವ್ರ ಮನೆಯಲ್ಲಿ ಶ್ರೀಲಕ್ಷ್ಮಿ ಇಲ್ಲ ಅನ್ನೋದನ್ನ ನಾನು ನಂಬೋದಿಲ್ಲ ತಾಯಿ ಅಂತ ಸಭಾಪತಿಗಳು ಹೇಳ್ತಾರೆ. ಲಕ್ಷ್ಮಿ ಚಂಚಲೆ, ಮನಸ್ಸಿದ್ರೆ ಬರ್ತಾಳೆ, ಇಲ್ಲಿದ್ರೆ ಓಡಿ ಹೋಗ್ತಾಳೆ. ಆಕೆ ನಿಮ್ಮ ಮನೆಯಲ್ಲೇ ನೆಲೆಸಿದ್ದಾಳೆ, ಆದರೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಯಾರ ಕಣ್ಣಿಗೂ ಕಾಣೋದಿಲ್ಲ. ಆದರೆ ನನ್ನ ಕಣ್ಣಿಗೆ ಮಾತ್ರ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದ್ದಾಳೆ. ಆಕೆ ನಿಮ್ಮೆಲ್ಲರಿಗೂ ಕಾಣೋ ದಿನ ಕೂಡ ಬಹಳ ಬೇಗ ಬರುತ್ತೆ ಅಂತ ಶಾಸ್ತ್ರಿಗಳು ಹೇಳ್ತಿದ್ದಾಗೆ ವೆಂಕಮ್ಮನವರಿಗೆ ಯಾವುದೋ ಒಂದು ದಿವ್ಯ ಸಂಗೀತವನ್ನು ತಾವು ಕೇಳ್ತಾ ಇದ್ದೀವ ಅನ್ನೋ ಹಾಗೆ ಭಾಸ ಆಗುತ್ತೆ. ಏನಮ್ಮ ಸುಮ್ಮನೆ ಕೂತ್ಬಿಟ್ರಲ್ಲ, ಏನಾದರೂ ಮಾತಾಡಿ ಅಂತ ಸಭಾಪತಿಗಳು ಹೇಳಿದಾಗ, ಏನು ಮಾತಾಡೋಕ್ಕೂ ನಂಗೆ ತೋಚ್ತಾ ಇಲ್ಲಪ್ಪ ಅಂತ ಆಕೆ ಹೇಳ್ತಾಳೆ. ಅಂದರೆ ಮಗನಿಗೆ ಮದುವೆ ಮಾಡೋಕ್ಕೆ ಮನಸ್ಸಿಲ್ವಾ ನಿಮಗೆ ಅಂತ ಸಭಾಪತಿಗಳು ಕೇಳಿದಾಗ, ಅಯ್ಯೋ ಆ ಭಾಗ್ಯ ನಾನು ಕೇಳ್ಕೊಂಡು ಬಂದಿದ್ದೀನಿಯಾ ಅಂತ ವೆಂಕಮ್ಮ ಹೇಳ್ತಾರೆ. ಹಾಗ್ಯಾಕೆ ಅಂತೀರಮ್ಮ, ನೀವು ಮನಸ್ಸು ಮಾಡಿದ್ರೆ ಬೇಗ ಮುಹೂರ್ತ ಇಡಿಸ್ತೀನಿ ಅಂತ ಶಾಸ್ತ್ರಿಗಳು ಹೇಳ್ತಾರೆ. ಹುಡುಗಿ ಅಂತ ಆಕೆ ಕೇಳಿದಾಗ, ನನ್ನ ತಂಗಿನೇ, ನನ್ನ ತಂಗಿ ರುಕ್ಮಿಣಿ ಅಂತ, ವಯಸ್ಸು 16 ತುಂಬಿದೆ. ನಮ್ಮ ತಾಯಿಗೆ ಆಕೆನೇ ಕೊನೆ ಮಗಳು, ನಾನು ಹಿರಿ ಮಗ. ನನ್ನ ಹಿಂದೆ 5 ಜನ ಹೆಣ್ಣುಮಕ್ಕಳು, ಅವರಲ್ಲಿ 4 ಜನಕ್ಕೂ ಮದುವೆ ಆಗಿದೆ. ಗಂಡಂದ್ರ ಮನೆಯಲ್ಲಿ ಮಕ್ಕಳ ಜೊತೆಗೆಲ್ಲರೂ ಸುಖವಾಗಿ ಸಂಸಾರ ಮಾಡ್ಕೊಂಡಿದ್ದಾರೆ. ಇನ್ನು ಉಳಿದಿರೋದು ಇವಳೊಬ್ಳೇನೆ. ಇವಳು ಮದುವೆ ಮುಗೀತು ಅಂದರೆ ನಮ್ಮ ತಾಯಿಗೂ ನಿಶ್ಚಿಂತೆ ಆಗತ್ತೆ ಅಂತ ಸಭಾಪತಿಗಳು ಹೇಳ್ತಾರೆ. ವೆಂಕಮ್ಮ ಮಗನ ಮುಖ ನೋಡ್ತಾರೆ. ಶ್ರೀಕಂಠ ಶಾಸ್ತ್ರಿ ನಾಚಿಕೆಯಿಂದ ತಲೆ ಬಗ್ಗಿಸ್ತಾನೆ. ನಿಮ್ಮ ಮಗನ ಜಾತಕ ಇದ್ದರೆ ಕೊಡಿ ತಾಯಿ ಅಂತ ಸಭಾಪತಿ ಕೇಳಿದಾಗ, ಇಲ್ಲಪ್ಪ, ಅದನ್ನು ಯಾರೋ ತಗೊಂಡು ಹೋದವರು ಕಳೆದು ಬಿಟ್ರು ಅಂತ ಆಕೆ ಹೇಳ್ತಾಳೆ. ಪಂಚಾಂಗ ಇದ್ದರೆ ಕೊಡಪ್ಪ ಅಂತ ಸಭಾಪತಿಗಳು ಶ್ರೀಕಂಠ ಶಾಸ್ತ್ರಿ ಕಡೆಗೆ ನೋಡ್ತಾರೆ. ನಿಮ್ಮ ಹುಡುಗನ ವಯಸ್ಸೇನು ಅಂತ ಕೇಳ್ತಾರೆ. ಮೊನ್ನೆ ಶಿವರಾತ್ರಿಗೆ 28 ಆಯಿತು ಅಂತ ಆಕೆ ಹೇಳ್ತಾಳೆ. ಶಾಸ್ತ್ರಿಗಳು ಪಂಚಾಂಗವನ್ನು ನೋಡ್ತಾ ಸ್ವಲ್ಪ ಹೊತ್ತು ಗುಣಿಸ್ತಾರೆ. ನಾಮ ನಕ್ಷತ್ರದ ಮೇಲೆ ಕುಂಡಲಿ ಹಾಕ್ತಾರೆ. ಗ್ರಹ ಕೂಟಗಳನ್ನು ತಾಳೆ ನೋಡ್ತಾರೆ. ನನಗೆ ತಿಳಿದ ಹಾಗೆ ಈ ಸಂಬಂಧ ಕೈಗೂಡಿದ್ರೆ ಚೆನ್ನಾಗಿರುತ್ತಮ್ಮ ಅಂತ ಸಭಾಪತಿಗಳು ಹೇಳ್ತಾರೆ. ಹಾಗಾದರೆ ನನಗೂ ಸಂತೋಷ ಅಂತ ಆಕೆ ಹೇಳ್ತಾಳೆ. ಅಲ್ಲ, ಹೆಣ್ಣು ನೋಡದೆ ಒಪ್ಕೊಂಡ್ಬಿಟ್ರಾ ಅಂತ ಸಭಾಪತಿಗಳು ನಗುತ್ತಾ ಕೇಳ್ತಾರೆ. ನಿಮ್ಮನ್ನು ನೋಡಿದ್ಮೇಲೆ ಆ ಹೆಣ್ಣನ್ನು ಬೇರೆ ನೋಡಬೇಕೆ? ನಮಗೇನು ಅವಳ ಅಂದ ಚಂದ ಮುಖ್ಯ ಅಲ್ಲ, ಅಣ್ಣನ ಹಾಗೆ ತಂಗಿ ಗುಣನೂ ಇದ್ದರೆ ಸಾಕು, ಅಷ್ಟೇ ನಮಗೆ ಬೇಕಾಗಿದ್ದು ಅಂತ ವೆಂಕಮ್ಮನವರು ಜಾಣ್ಮೆಯಿಂದ ನುಡಿತಾರೆ. ಸಭಾಪತಿಗಳಿಗೂ ಆ ಮಾತು ಸಂತೋಷವನ್ನು ಉಂಟು ಮಾಡುತ್ತೆ. ಅಲ್ಲ, ಇಷ್ಟರಲ್ಲೇ ನನ್ನ ಗುಣ ಏನು ಕಂಡ್ಕೊಂಡ್ರಿ ತಾಯಿ ಅಂತ ಆತ ಹೇಳಿದಾಗ, ಅನ್ನ ಬೆಂದಿದ್ಯಾ ಅಂತ ನೋಡೋಕ್ಕೆ 1 ಅಗಳು ಮುಟ್ಟಿದ್ರೆ ಸಾಕಪ್ಪ ಅಂತೇಳಿ ಆಕೆ ಹೇಳ್ತಾಳೆ. ಆಕೆಯ ಈ ಪ್ರಜ್ಞೆಗೆ ಸಭಾಪತಿಗಳಿಗೂ ಸಂತೋಷ ಆಗತ್ತೆ. ಹೇಗಾದರೂ ಆಗಲಿ, ತಾವು ಮಗನನ್ನು ಕರ್ಕೊಂಡು ಬಂದು ಪ್ರತ್ಯಕ್ಷವಾಗಿ ಹೆಣ್ಣನ್ನು ನೋಡಿ ಆನಂತರ ಒಪ್ಕೊಳ್ಳೋದು ಒಳ್ಳೇದಮ್ಮ ಅಂತ ಸಭಾಪತಿಗಳು ಹೇಳ್ತಾರೆ. ಹಾಗೆ ಆಗಲಿ, ಯಾವತ್ತು ಅನುಕೂಲ ಆಗುತ್ತೆ ಅಂತ ಹೇಳಿ ಬಂದು ಕರ್ಕೊಂಡು ನನ್ನ ಮಗನ ಕರ್ಕೊಂಡು ಬರ್ತೀನಿ ಅಂತ ಆಕೆ ಹೇಳ್ತಾಳೆ. ಬೇಡಮ್ಮ, ಪರವಾಗಿಲ್ಲ, ನಾವೇ ಬರ್ತೀವಿ. ನಾಳೆ ಶುಕ್ರವಾರ ಇಲ್ಲಿಂದ ಬೆಂಗಳೂರು ಕಡೆಗೆ ಬೇಕಾದಷ್ಟು ಬಸ್ಸುಗಳು ಹೋಗುತ್ತವೆ ಅಂತ ಹೇಳ್ತಾರೆ. ಹಾಗಾದರೆ ನಾನು ಶುಕ್ರವಾರ ಬೆಳಗ್ಗೆ ಬಸ್ ಸ್ಟ್ಯಾಂಡಲ್ಲಿ ಕಾಯ್ಲಾ ಅಂತ ಆತ ಕೇಳಿದಾಗ ವೆಂಕಮ್ಮ ಮಗನ ಮುಖವನ್ನು ನೋಡ್ತಾರೆ. ಶ್ರೀಕಂಠ ಶಾಸ್ತ್ರಿ ಮೌನವಾಗಿ ತನ್ನ ಸಮ್ಮತಿಯನ್ನು ಸೂಚಿಸ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.